ಕಾನೂನಿನ ಅಡಿಯಲ್ಲಿ ಕೆಲಸಗಳು ಆಗಬೇಕಾಗುತ್ತೆ. ಅಕಸ್ಮಾತ್ ಅವ್ರಿಗೆ ನೋವಾಗಿತ್ತು. ಈ ರಾಜ್ಯದ ಚೀಫ್ ಸೆಕ್ರೆಟರಿ ಕೂಡ ಸರ್ಕಾರಿ ನೌಕರೇ. ಈ ರಾಜ್ಯದ DG ಆ್ಯಂಡ್ IG ಕೂಡ ಸರ್ಕಾರದ ನೌಕರ. ಇದರ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದೆ ಇರತಕ್ಕಂಥ ಒಬ್ಬ ಸರ್ಕಾರಿ ನೌಕರ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯ ಮೇಲೆ ಒಂದು ಪತ್ರವನ್ನು ಹರಿಬಿಡುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಈ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸತ್ತಿದೆಯಾ ಬದುಕಿದೆಯಾ? ಚೀಫ್ ಸೆಕ್ರೆಟರಿ ಅವರೇ, ನೀವು ಸರ್ಕಾರದ ನೌಕರರಾಗಿ ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಕೆಲವು ರಾಜಕಾರಣಿಗಳ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದೀರಾ. DG ಆ್ಯಂಡ್ IG ಅವರೇ, ಇಲ್ಲಿವರೆಗೆ ಯಾಕೆ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ? ನಾನು ನಿಮ್ಮ ಮೂಲಕ ಕೇಳುವಂಥದ್ದು, ನೋಡಿ, ಅನೇಕ IPS, IAS, IRS, KAS ಸರ್ಕಾರಿ ನೌಕರರು ಈ ರಾಜ್ಯದಲ್ಲಿ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳಷ್ಟು ಪ್ರಾಮಾಣಿಕರು ಒಳ್ಳೆಯವರು ಕೂಡ ಇದ್ದಾರೆ. ಆದರೆ ಈ ಮನುಷ್ಯ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ADGP SIT ನಿಮ್ಮ ಮೇಲೆ ನಿಮ್ಮ ಇನ್ಸ್ಪೆಕ್ಟರ್ ಒಬ್ಬರು ಯಾಕೆ ಅಲಿಗೇಷನ್ ಮಾಡಿದ್ದಾರೆ? ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಅಂತ. ಯಾಕೆ ನ್ಯಾಯಾಲಯದ ತನಕ ಹೋಗಿದ್ದಾರೆ? ನೀವು ಪ್ರಾಮಾಣಿಕರಾಗಿದ್ದರೆ ನೀವು ಯಾವ ಕೇಡರ್ ಅವರು? ನಿಮ್ಮನ್ನು ಎಲ್ಲಿಗೆ ಆಗಿರುವಂಥದ್ದು? ನಿಮ್ಗೆ IPS ನೇಮಕಾತಿ ಆಗಿರ್ತಕ್ಕಂಥದ್ದು ಎಲ್ಲಿ? ಹಿಮಾಚಲ್ ಪ್ರದೇಶ. ಒಬ್ಬರಿಗೆ ಅವ್ರು ಇಷ್ಟಪಟ್ಟಂಥ ರಾಜ್ಯಗಳಲ್ಲಿ 5 ವರ್ಷ ಮಾಡಲಿಕ್ಕೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು. ನೀವು 11 ವರ್ಷ ಆಗೈತಲ್ಲ ಕರ್ನಾಟಕಕ್ಕೆ ಬಂದು. ಕೇಂದ್ರದ ಒಬ್ಬ ನಾಯಕರಿಗೆ ಅವರಿನ್ನೂ ಅಪರಾಧಿ ಅಲ್ಲ. ನಿಮ್ಮಂಥ ಅನೇಕರ ಹಲವರ ಸಂಚಿನಿಂದ ಆರೋಪಿ ಅಷ್ಟೇ. ಅವರನ್ನು ಈ ಪದ ಬಳಕೆಯನ್ನು ಉಲ್ಲೇಖ ಮಾಡಿದ್ದೀರಲ್ಲ, ಈ 5 ವರ್ಷ ನಿಮ್ಮ ಕೇಡರ್ ಮುಗೀತಲ್ಲ, ನೀವು ಯಾರು ಕಾಲು ಕೈ ಕಟ್ಟಿ ಇನ್ನೂ ಕರ್ನಾಟಕದಲ್ಲೇ ಉಳಿದಿದ್ದೀರಾ ಅನ್ನುವಂಥದ್ದು ಬಹಿರಂಗಪಡಿಸಿ. ಯಾರು ದಕ್ಷ ಅಧಿಕಾರಿ, ಯಾರು ಪ್ರಾಮಾಣಿಕ ಅಧಿಕಾರಿ ನಿಮ್ಮನ್ನು ಎಲ್ಲಿಗೆ ಪೋಸ್ಟಿಂಗ್ ಮಾಡಿರ್ತಾರೆ, ನೇರವಾಗಿ ಹೋಗಿ ಅಲ್ಲಿ ಅಧಿಕಾರ ಏನು ವಹಿಸ್ಕೊಂಡು ಕೆಲಸ ಮಾಡ್ತೀರಿ. ಪೋಸ್ಟಿಂಗ್ಗೋಸ್ಕರ ಅವರು ಇವರು ರಾಜಕಾರಣಿಗಳು ಮನೆ ಬಾಗಿಲು ಕಾಯ್ಕೊಂಡಿದ್ದವಂಥ ಚಮಚಾಗಿರಿ ಮಾಡುವಂಥ ಕೆಲವು ಅಧಿಕಾರಿಗಳಿದ್ದೀರಿ.
ಒಳ್ಳೆಯವರು ಇದ್ದೀರಿ, ಇಲ್ಲ ಅಂತ ಹೇಳಲ್ಲ. ನೀವು ಈ ಪದ ಬಳಕೆ ನೀವು ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಗೊತ್ತಿಲ್ವಾ ನಿಮಗೆ? ಏನು ಮೇಯ್ತಾ ಇದ್ದೀರಿ? 5 ವರ್ಷ ಆದಮೇಲೆ ಇನ್ನೂ 6 ವರ್ಷ ಇಲ್ಲೇ ಇದ್ದೀರಲ್ಲ. ಕರ್ನಾಟಕವ ಹಂದಿ ಥರ ಮೇಯಕ್ಕಿದ್ದೀರಾ ನೀವು? ಮೊದಲು ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ. ಪೊಲೀಸ್ ಇಲಾಖೆಯಲ್ಲಿ ADGP ಆಗೋದ್ರೆ ನಿಮ್ಗೇನು ಕೊಂಬಿಲ್ಲ. ನೀವು ಒಬ್ಬ ಸರ್ಕಾರಿ ನೌಕರ, ರೀತಿ ನೀತಿ ಇರಬೇಕು. ತಕ್ಷಣ DGND IG ಅವರು ಎಕ್ಸ್ಪ್ಲನೇಷನ್ ಕೇಳಬೇಕು. ಈ ಮನುಷ್ಯನ ಅಮಾನತ್ ಮಾಡಬೇಕು. CS ಅವರು ವರದಿ ಕೇಳಬೇಕು. ಪ್ರೋಟೋಕಾಲ್ ಅನ್ನುವಂಥ ವ್ಯವಸ್ಥೆ ಗೊತ್ತಾಯ್ತಾ ಇವ್ರಿಗೆ? ಕೆಲವು ನಮ್ಮ ಸ್ನೇಹಿತರು ಕುಮ್ಮಕ್ಕಿಂದ ಮಾಡಿದ್ದೀರೇನೋ ಅನ್ನೋ ಅನುಮಾನ. ಆದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ವ್ಯವಸ್ಥೆನ ನಾವು ಯಾವತ್ತೂ ಕಂಡಿರಲಿಲ್ಲ.